ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮಣೀಸ್ ಕಿಚನ್. ಇವತ್ತೊಂದು ಕಿಚನ್ ಟಿಪ್ಸನ್ನು ಹೇಳ್ಕೊಡ್ತೀನಿ. ಮನೆಗಳಲ್ಲಿ ನಾವು ನಲ್ಲಿಕಾಯಿ ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತೀವಿ ಸೀಸನಲ್ಲಿ. ಅದು ಏನಾಗುತ್ತೆ ಅಂದರೆ ಕಾಯಿ ನಂಚ್ಕೊಳಕ್ಕೆ ಹಾಕ್ಕೊಂಡು ಮುಗಿದು ಹೋಗಿಬಿಡುತ್ತೆ, ರಸ ಉಳಿದು ಬಿಡುತ್ತೆ. ಸಾಕಷ್ಟು ರಸ ಉಳಿದುಬಿಟ್ಟಿದೆ. ಇದಕ್ಕೆ ನಾವು ಇವತ್ತು ಕೆಲವು ಪದಾರ್ಥಗಳನ್ನು ಹಾಕಿ ಮತ್ತೆ ರುಚಿಯಾದ ಉಪ್ಪಿನಕಾಯಿನ ತಯಾರು ಮಾಡೋಣ. ಇದಕ್ಕಾಗಿ ನಾನು ಏನೇನು ತೊಗೊಂಡಿದ್ದೀನಿ ಹೇಳ್ತೀನಿ. ಮಾವಿನಕಾಯಿ ಶುಂಠಿ ತೊಗೊಂಡಿದ್ದೀನಿ. ಇದಕ್ಕೆ ಮಾವಿನಕಾಯಿ ಸುವಾಸನೆ ಇರುತ್ತೆ, ಆದರೆ ಇದು ಶುಂಠಿ ಅಣ್ಣ ತಮ್ಮ ಇರಬಹುದು ಅಂತ ಕಾಣಿಸುತ್ತೆ. ಆಮೇಲೆ ಇಲ್ಲಿ ಮಾಗಡಿ ಬೇರು ತೊಗೊಂಡಿದ್ದೀನಿ. ಇದನ್ನು ಮಾಕಳಿ ಬೇರು ಅಥವಾ ಮಾಗಡಿ ಬೇರು ಅಂತ ಕರೀತಾರೆ. ಇದು ಆಯುರ್ವೇದದಲ್ಲಿ ಬಹಳ ಉಪಯೋಗ ಆಗುತ್ತೆ. ಇದ್ರದ್ದು ಕಷಾಯ, ತಂಬುಳಿ ಇದನ್ನೆಲ್ಲ ಮಾಡಿಕೊಂಡು ತಿಂತಾರೆ. ಇದರಲ್ಲಿ ಕಬ್ಬಿಣ ಕೂಡ ಜಾಸ್ತಿ ಇದೆ ಮತ್ತು ಕ್ಯಾಲ್ಶಿಯಂ ಕೂಡ ಜಾಸ್ತಿ ಇದೆ ಅಂತ ಹೇಳ್ತಾರೆ. ನಲ್ಲಿಕಾಯಿ ಸರಿನೇ ಸರಿ, ಫುಲ್ ಆಫ್ ವಿಟಮಿನ್ ಸಿ. ಆಮೇಲೆ ಹಸಿರು ಮೆಣಸಿನಕಾಯಿ ಒಂದೆರಡು ತೊಗೊಂಡಿದ್ದೀನಿ, 4 ತೊಗೊಂಡಿದ್ದೀನಿ. ಇಲ್ಲಿ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಳ್ಳೋಣ. ಆಮೇಲೆ ಇದು ಹಸಿ ಸಾಸಿವೆ. ಈ ಹಸಿ ಸಾಸಿವೆನ ತರಿಯಾಗಿ ನಾವು ಪುಡಿ ಮಾಡ್ಕೋಬೇಕು, ಹುರಿಬಾರ್ದು. ಇಲ್ಲಿ ಮೆಂತ್ಯ ತೊಗೊಂಡಿದ್ದೀನಿ. ಮೆಂತ್ಯನ ಹುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇಲ್ಲಿ ಇವಾಗ ನಾನು ಎಲ್ಲದನ್ನು ಕತ್ತರಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಈ ಮಾವಿನಕಾಯಿ, ಶುಂಠಿ, ಮಾಗಡಿ ಬೇರು ಎಲ್ಲದನ್ನು ನಾನು ಈ ರೀತಿ ಬಿಲ್ಲೆ ಹೊಡ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಬಿಲ್ಲೆಯಾಗಿದ್ದರೆ. ಇದು ನಲ್ಲಿಕಾಯಿ, ಹಸಿರು ಮೆಣಸಿನಕಾಯಿ. ನಾನು ಒಂದು ಹಸಿರು ಮೆಣಸಿನಕಾಯಿ ತೊಗೊಂಡಿದ್ದೀನಿ, ಜಾಸ್ತಿ ತೊಗೊಂಡಿಲ್ಲ. ಯಾಕೆಂದರೆ ರಸ ಜಾಸ್ತಿ ಇಲ್ಲ ಇಲ್ಲಿ, ಅದಕ್ಕೋಸ್ಕರ ನಾನು ಜಾಸ್ತಿ ತೊಗೊಂಡಿಲ್ಲ. ಆಮೇಲೆ ಇದಕ್ಕೆ ಹಾಕೋಕ್ಕೆ 1 ಚಿಟಿಕೆ ಅರಿಶಿಣದ ಪುಡಿ, 1 ಚಮಚದಲ್ಲಿ ಸ್ವಲ್ಪ ಕಮ್ಮಿ ಮೆಣಸಿನ ಪುಡಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಇಂಗು, ಹುರಿದ ಮೆಂತ್ಯದ ಪುಡಿ, ಹಸಿ ಸಾಸಿವೆ ಪುಡಿ ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಈ ಉಪ್ಪಿನಕಾಯಿ ರಸದಲ್ಲೇ ಎಲ್ಲ ಮುಂಚೆ ಹಾಕಿದ್ದರಿಂದ ಜಾಸ್ತಿ ಯಾವುದೂ ಹಾಕಬೇಕಾಗಿಲ್ಲ, ಲೈಟಾಗಿ ಹಾಕಿದ್ರೆ ಸಾಕು. ಈಗ ನಾನು ಒಲೆ ಹತ್ತಿಸ್ಕೊಳ್ತೀನಿ, ಒಗ್ಗರಣೆ ಮಾಡ್ಕೊಳ್ತೀನಿ. ಈಗ ನಾವು ಒಂದು ಪಾತ್ರೆ ಇಟ್ಬಿಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಜಾಸ್ತಿ ಎಣ್ಣೆ ಏನು ಬೇಡ. ಒಂದೂವರೆ ಚಮಚ ಅಥವಾ 2 ಚಮಚ ಹಾಕ್ಕೋಬೋದು, ಜಾಸ್ತಿ ಏನು ಬೇಡ. ಈಗ ಸ್ವಲ್ಪ ಬಾಣಲೆ ಕಾದ್ಮೇಲೆ, ಬಾಣಲೆ ಕಾಯ್ತಿರೋವಾಗಲೇ ನಾವೇನು ಮಾಡೋಣ, ಎಲ್ಲದನ್ನು ಈ ರಸದೊಳಕ್ಕೆ ನಿಧಾನಕ್ಕೆ ಹಾಕ್ಬಿಡೋಣ. ಮಾಗಡಿ ಬೇರನ್ನು ಹಾಕ್ತೀನಿ. ಇಲ್ಲಿ ನಲ್ಲಿಕಾಯಿ ಇದೆ, ನಲ್ಲಿಕಾಯಿನೂ ಹಾಕ್ಬಿಡ್ತೀನಿ. ಮಾವಿನಕಾಯಿ, ಶುಂಠಿ ಕೂಡ ಜಾಸ್ತಿ ಏನು ತೊಗೋಬಾರ್ದು, ಸ್ವಲ್ಪನೇ ತೊಗೋಬೇಕು. ಯಾಕೆಂತಂದರೆ ಇದರಲ್ಲಿ ರಸದ ಕ್ವಾಂಟಿಟಿ ಕಮ್ಮಿ ಇರೋದರಿಂದ ಜಾಸ್ತಿ ಏನು ಬೇಡ. ಮೆಣಸಿನಕಾಯಿ ಇದು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ, ಇಷ್ಟೊಂದು ಬೇಡ ಅಂತಂದರೆ ಬೇಡ, ಅಷ್ಟೇ. ಇವಿಷ್ಟು ಆಯಿತು. ಇವಾಗ ನಾನು ಸಾಸ್ ಪುಡಿ ಇದೆಯಲ್ಲ, ಇದನ್ನು ನಾವು ಒಗ್ಗರಣೆಗೆ ಹಾಕಬೇಕಾಗಿಲ್ಲ. ಇದನ್ನು ನಾವು ಹೀಗೆ ಹಾಕೋಣ. ಇದು ಹುರಿದ ಮೆಂತ್ಯದ ಪುಡಿ, ಇದನ್ನು ಒಗ್ಗರಣೆಗೆ ಹಾಕಬೇಕಾಗಿಲ್ಲ. ಇದನ್ನು ಕೂಡ ಸೀದಾ ಹಾಕೋಣ. ಇದು ಕೆಂಪು ಮೆಣಸಿನ ಪುಡಿ, ಅಚ್ಚಕಾರ ಅಂದರೆ ಕೆಂಪು ಮೆಣಸಿನಕಾಯಿಂದ ಪುಡಿ ಮಾಡಿರೋವಂಥದ್ದು. ಇದನ್ನು ಕೂಡ ಹೀಗೆ ಹಾಕೋಣ. ಅರಿಶಿನ ಜಾಸ್ತಿ ಬೇಡ, ಇದರಲ್ಲಿ ಆಗಲೇ ಇದೆ ಕಂಟೆಂಟು, ಚೂರು ಶಾಸ್ತ್ರಕ್ಕೆ. ಇವಾಗ ನಾವು ಹಾಕಬೇಕಾಗಿರೋದು ಒಗ್ಗರಣೆಗೆ ಏನೇನು ಬೇಕು ನಮಗೆ, ಸಾಸಿವೆ ಹಾಗೂ ಇಂಗು 2 ಆದರೆ ಸಾಕು. ಇವಾಗ ನಮಗೆ ಹಾಕಿದೆ. ಇದು ಚಟ್ಪಟ ಅಂತಲೇ ಇಂಗನ್ನು ಹಾಕ್ಬಿಡೋಣ. ನೋಡಿ, ಚಟ್ಪಟ ಅಂತಿದೆ, ಚೆನ್ನಾಗಿ ಚಟ್ಪಟ ಅನ್ನಬೇಕು. ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಹಿಂಗೆ ಹಾಕ್ಬಿಟ್ಟು ಈಗ ಏನು ಮಾಡೋಣ,
ಒಗ್ಗರಣೆ ಸ್ವಲ್ಪ ತಣ್ಣಗಾದ ಮೇಲೆ ನಾವು ಒಗ್ಗರಣೆನ ಈ ಬಾಟ್ಲ್ ಒಳಗಡೆ ಹಾಕೋಣ. ಹಾಕಿರೋ ಸಾಮಾನುಗಳನ್ನು ನಾವು ಒಂದು ಸ್ವಲ್ಪ ಹಾಗೆ ಕೂಡಿಸ್ಬಿಡ್ತೀನಿ. ಇದನ್ನು ಕೂಡಿಸ್ಬಿಟ್ಟು ಚುರ್ರ ಶಬ್ದ ಬಂತು. ಇವಾಗ ಇದು ಒಂದು 3-4 ದಿವಸದಲ್ಲಿ ರೆಡಿ ಆಗುತ್ತೆ. ಆನಂತರ ನಾವು ತಿನ್ನಬಹುದು. ಯಾಕೆ ಅಂತಂದರೆ ಈ ಮಾವಿನಕಾಯಿ ಶುಂಠಿ ಮತ್ತು ಈ ಮಾಗಡಿ ಬೇರು ಸ್ವಲ್ಪ ಮಾಗಬೇಕಾದ್ರೆ ಒಂದು 4-5 ದಿವಸ ಆಗೇ ಆಗುತ್ತೆ. ಅದರಿಂದ ನಾವು ಮುಚ್ಚಿಬಿಟ್ಟು ಇದನ್ನು ತೆಗೆದಿಟ್ಬಿಡೋಣ. ಇದನ್ನು ತಿನ್ನಬೇಕಾದ್ರೆ ಒಂದು 4-5 ದಿವಸ ನಾವು ಕಾಯಬೇಕು. ಬಹಳ ಚೆನ್ನಾಗಿದೆ, ರಸ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ರೀತಿ ಇರುತ್ತೆ. ಎಲ್ರಿಗೂ ಇಷ್ಟ ಆಗಿರಬೇಕಲ್ವಾ? ಖಂಡಿತವಾಗ್ಲೂ ಮನೇಲಿ ಮಾಡ್ಕೊಳ್ಳಿ. ಆಮೇಲೆ ಮಾಡ್ಕೊಂಡ್ಬಿಟ್ಟು ಹೇಗಾಯಿತು ಅನ್ನೋದನ್ನು ನನಗೆ ಕೂಡ ಕಮೆಂಟ್ಸ್ನಲ್ಲಿ ಹೇಳಿ. ಧನ್ಯವಾದಗಳು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಮಾಡ್ಕೊಳ್ಳಿ.